ಈಗ ನೀವು ಬಸವಣ್ಣವ್ರು ಉದಾಹರಣೆ ತೊಗೊಳ್ರಿ. ಬಸವಣ್ಣವರು ಏನು ಮಾಡಿದರು? ಬಸವಣ್ಣವರು ಅವ್ರ ಮನೇನ ಆಕಳ ಎಲ್ಲ ಕತ್ಕೊಂಡು ಹೋದ್ರು. ಅವರು ಆ ಮನೇನ ಆಕಳ ಎಲ್ಲ ಕತ್ಕೊಂಡು ಹೋದಾಗ ಮತ್ತು ಅವರು ಪ್ರಧಾನಮಂತ್ರಿ ಇದ್ದರು. ಹಿಡ್ಕೊಂಬರ್ರಿ ಅಂತ ಪೊಲೀಸರು ಹಚ್ಚಿ ಕಳಿಸ್ಬೋದಾಗಿತ್ತು ಎಲ್ಲಾದ್ರೂ ಕಳೆ ಅಂತಂದು. ಅವಾಗ ಅವ್ರು ಪ್ರಧಾನಮಂತ್ರಿ ಇದ್ದರೂ ಕೂಡ ಆ ಪೊಲೀಸ್ ಫೋರ್ಸ್ ಬಳಸಲಿಲ್ಲ. ಅವ್ರು ಏನು ಮಾಡಿದರು? ಮನೇನ ಆಕಳ ಕತ್ಕೊಂಡು ಹೋಗ್ಯಾರ್ರಿ ಅಂತಂದ್ರೆ ಕರ ಬಿಟ್ಟು ಹೋಗ್ಯಾರ. ಹಂಗಾರೆ ಕರ ಮತ್ತು ಅವು ಎಲ್ಲಿ ಅದಾವು 4 ದಿಕ್ಕಿಗೆ ಹೋಗ್ರಿಪ್ಪ, ಅವು ಕರ ತೊಗೊಂಡು ಹೋಗ್ರಿ. ಎಲ್ಲಿ ಆಕಳ ಐತಿ ಆಕಳ ಬಿಟ್ಟು ಬರ್ರಿ, ಅಲ್ಲಿ ಉಂಬರಿ ಸಂಘ ಇಲ್ಲಿ ಉಂಬರಿ ಸಂಘ, ಅವ್ರಾದರೂ ಹಾಲು ಕುಡಿತಾರೆ, ಇಲ್ಲಾದರೂ ಹಾಲು ಕುಡಿತಾರೆ, ಅವರು ಶರಣರು ಅದಾರ, ಹಾಲು ಕುಡಿಲಿ ಅವರು, ನೀವು ಅದನ್ನು ಕರ ಹೋದ ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳಿದರು. ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಇವ್ರು ಅರಸು ಮನೆತನ ಪರವಾರದವರು 4 ದಿಕ್ಕಿಗೆ ಆಕಳ ಹುಡ್ಕೊಂಡು ಎಲ್ಲರೂ ಒಂದು ದಿಕ್ಕಿಗೆ ಸಿಗಬೇಕಲ್ಲ ಆಕಳ. ಅವೇನು ಮುಚ್ಚಿಟ್ಕೊಳಕ್ಕೆ ಬರೋಂಗಿಲ್ಲ, ಏನಿಲ್ಲ. ಅವಾಗ ಒಂದು ದಿಕ್ಕಿಗೆ ಸಿಕ್ಕವು. ಈ ಅರಸು ಪರಿವಾರ ನೋಡಿ ಅವ್ರು ಕಳ್ಳರು ಓಡಕ್ಕೆ ಹತ್ತರವ್ರು. ಅವಾಗ ಹಿಡ್ಕೊಂಬಂದು, ಇಲ್ಲ ಬಸವಣ್ಣವ್ರನ್ನ ಹಿಡ್ಕೊಂಬ ಅಂತ ಹೇಳಿಲ್ಲ ನಿಮ್ಗೆ, ನೀವು ಆಕಳ ಇಟ್ಕೊಡ್ರಿ, ಆಕಳ ಹಾಲು ನೀವು ಕುಡೀರಿ, ಆದ್ರೆ ಕರಕ್ಕೆ ಹಾಲು ಇದ್ದಿದ್ದಿಲ್ಲ, ಸಣ್ಣ ಕರಕ್ಕೆ, ಅದಕ್ಕೆ ಕರನೂ ಓದು ಆಕಳ ಅಂತೇಳಿ ಬಿಟ್ಟು ಬರ್ರಿ ಅಂದಾರ ಅವರು. ಅದಕ್ಕೆ ನಿಮ್ಗೆ ಹಿಡ್ಕೊಂಬ ಅಂತ ಹೇಳಿಲ್ಲ ಅವರು, ನೀವೇ ಊಟ ಮಾಡಿರಿ ಅಂತ ಹೇಳ್ಯಾರು ಅಂತ ಹೇಳಿಬಿಟ್ರು. ಬಸವಣ್ಣವ್ರ ಪಾಸಿಟಿವ್ ದೃಷ್ಟಿ ಏನಾತಂದ್ರೆ ಅವರಲ್ಲಿರ್ತಕ್ಕಂಥ ಮನ ಪರಿವರ್ತನೆ ಆಯ್ತು. ಆ ದೃಷ್ಟಿಯಿಂದ ಪರಿವರ್ತನೆಯಾಗಿ ಏನು ಮಾಡಿದಾರೆ ಅಂದ್ರೆ ಅವರು ವಾಪಸ್ ಪ್ರೀತಿಯಿಂದ ಬಂದರು. ಎಲ್ಲಿಗೆ ಬಂದರು? ಅರಮನೆಗೆ ಬಂದರು. ಬಂದು ಆಕಳನೂ ಅಲ್ಲೇ ಬಿಟ್ಟರು, ಕರನೂ ಅಲ್ಲೇ ಬಿಟ್ಟರು, ಓದೋದು ತಪ್ಪಾಗೈತರ ನಮಸ್ಕಾರ ಮಾಡಿ ಹೋದರು. ಇದು ಅವರಲ್ಲಿರ್ತಕ್ಕಂಥ ಕಳ್ಳತನ ಮಾಡೋದು ನೆಗೆಟಿವ್ನೆಸ್ ಅದು. ಆದರೆ ಬಸವಣ್ಣವ್ರನ್ನ ಪಾಸಿಟಿವ್ ಥಿಂಕಿಂಗ್ ಏನಾಯ್ತಂದ್ರೆ ಅವ್ರು ನೆಗೆಟಿವ್ ಥಿಂಕಿಂಗ್ ಸುಟ್ಟು ಬಿಡ್ತಾರೆ.